ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಔಷಧಿ ಸಿಗದೆ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಮಗನಿಗೆ ಮೂರ್ಛೆ ರೋಗಕ್ಕೆ ಮಾತ್ರೆ ಕೊಡಿಸಬೇಕಾಗಿತ್ತು. ಆದ್ರೆ ಈ ಮಾತ್ರೆಯನ್ನ ಕೊಡಿಸೋದಕ್ಕೂ ಕೂಡ ಒದ್ದಾಡುವಂತಹ ಪರಿಸ್ಥಿತಿ ಬಂದೊದಗಿದೆ. 60 ಕಿಲೋಮೀಟರ್ ದೂರದಿಂದ ಆಸ್ಪತ್ರೆಗೆ ಬಂದಿದ್ರು ರೋಗಿ ಪೋಷಕರು. ಆದ್ರೆ ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಔಷಧಿ ಸಿಕ್ಕಿಲ್ಲ. ಇದರಿಂದ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಾತ್ರೆಗಾಗಿ 3 ಬಾರಿ ಜಿಲ್ಲಾಸ್ಪತ್ರೆಗೆ ಬಂದಿರುವಂತದ್ದು ನರಸಪ್ಪ. 60 ಕಿಲೋಮೀಟರ್ ದೂರದಿಂದ ಆಸ್ಪತ್ರೆಗೆ ಬಂದಿದ್ದಾರೆ. ಔಷಧಿ ಮಾತ್ರೆ ಇಲ್ಲ ಅಂತ ಆಸ್ಪತ್ರೆಯ ಸಿಬ್ಬಂದಿ ಉಡಾಫೆ ಉತ್ತರವನ್ನ ನೀಡಿರುವಂತದ್ದು. ಸದ್ಯಕ್ಕೆ ಸಮಸ್ಯೆಯನ್ನ ಹೇಳಿದ್ರೆ ನೋಡಿ, ಎಲ್ಲೋ ಒಂದು ಕಡೆ ರೋಗಿಯ ಪೋಷಕರು ಈಗ ಒಂದು ರೀತಿಯಾಗಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಔಷಧಿ ಸಿಗದೆ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಮಗನಿಗೆ ಮೂರ್ಛೆ ರೋಗಕ್ಕೆ ಮಾತ್ರೆ ಕೊಡಿಸಬೇಕಾಗಿತ್ತು. ಆದ್ರೆ ಈ ಮಾತ್ರೆಯನ್ನ ಕೊಡಿಸೋದಕ್ಕೂ ಕೂಡ ಒದ್ದಾಡುವಂತಹ ಪರಿಸ್ಥಿತಿ ಬಂದೊದಗಿದೆ. 60 ಕಿಲೋಮೀಟರ್ ದೂರದಿಂದ ಆಸ್ಪತ್ರೆಗೆ ಬಂದಿದ್ರು ರೋಗಿ ಪೋಷಕರು. ಆದ್ರೆ ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಔಷಧಿ ಸಿಕ್ಕಿಲ್ಲ. ಇದರಿಂದ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಾತ್ರೆಗಾಗಿ 3 ಬಾರಿ ಜಿಲ್ಲಾಸ್ಪತ್ರೆಗೆ ಬಂದಿರುವಂತದ್ದು ನರಸಪ್ಪ. 60 ಕಿಲೋಮೀಟರ್ ದೂರದಿಂದ ಆಸ್ಪತ್ರೆಗೆ ಬಂದಿದ್ದಾರೆ. ಔಷಧಿ ಮಾತ್ರೆ ಇಲ್ಲ ಅಂತ ಆಸ್ಪತ್ರೆಯ ಸಿಬ್ಬಂದಿ ಉಡಾಫೆ ಉತ್ತರವನ್ನ ನೀಡಿರುವಂತದ್ದು. ಸದ್ಯಕ್ಕೆ ಸಮಸ್ಯೆಯನ್ನ ಹೇಳಿದ್ರೆ ನೋಡಿ, ಎಲ್ಲೋ ಒಂದು ಕಡೆ ರೋಗಿಯ ಪೋಷಕರು ಈಗ ಒಂದು ರೀತಿಯಾಗಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಔಷಧಿ ಸಿಗದೆ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಮಗನಿಗೆ ಮೂರ್ಛೆ ರೋಗಕ್ಕೆ ಮಾತ್ರೆ ಕೊಡಿಸಬೇಕಾಗಿತ್ತು. ಆದ್ರೆ ಈ ಮಾತ್ರೆಯನ್ನ ಕೊಡಿಸೋದಕ್ಕೂ ಕೂಡ ಒದ್ದಾಡುವಂತಹ ಪರಿಸ್ಥಿತಿ ಬಂದೊದಗಿದೆ. 60 ಕಿಲೋಮೀಟರ್ ದೂರದಿಂದ ಆಸ್ಪತ್ರೆಗೆ ಬಂದಿದ್ರು ರೋಗಿ ಪೋಷಕರು. ಆದ್ರೆ ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಔಷಧಿ ಸಿಕ್ಕಿಲ್ಲ. ಇದರಿಂದ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಾತ್ರೆಗಾಗಿ 3 ಬಾರಿ ಜಿಲ್ಲಾಸ್ಪತ್ರೆಗೆ ಬಂದಿರುವಂತದ್ದು ನರಸಪ್ಪ. 60 ಕಿಲೋಮೀಟರ್ ದೂರದಿಂದ ಆಸ್ಪತ್ರೆಗೆ ಬಂದಿದ್ದಾರೆ. ಔಷಧಿ ಮಾತ್ರೆ ಇಲ್ಲ ಅಂತ ಆಸ್ಪತ್ರೆಯ ಸಿಬ್ಬಂದಿ ಉಡಾಫೆ ಉತ್ತರವನ್ನ ನೀಡಿರುವಂತದ್ದು. ಸದ್ಯಕ್ಕೆ ಸಮಸ್ಯೆಯನ್ನ ಹೇಳಿದ್ರೆ ನೋಡಿ, ಎಲ್ಲೋ ಒಂದು ಕಡೆ ರೋಗಿಯ ಪೋಷಕರು ಈಗ ಒಂದು ರೀತಿಯಾಗಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಔಷಧಿ ಸಿಗದೆ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಮಗನಿಗೆ ಮೂರ್ಛೆ ರೋಗಕ್ಕೆ ಮಾತ್ರೆ ಕೊಡಿಸಬೇಕಾಗಿತ್ತು. ಆದ್ರೆ ಈ ಮಾತ್ರೆಯನ್ನ ಕೊಡಿಸೋದಕ್ಕೂ ಕೂಡ ಒದ್ದಾಡುವಂತಹ ಪರಿಸ್ಥಿತಿ ಬಂದೊದಗಿದೆ. 60 ಕಿಲೋಮೀಟರ್ ದೂರದಿಂದ ಆಸ್ಪತ್ರೆಗೆ ಬಂದಿದ್ರು ರೋಗಿ ಪೋಷಕರು. ಆದ್ರೆ ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಔಷಧಿ ಸಿಕ್ಕಿಲ್ಲ. ಇದರಿಂದ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಾತ್ರೆಗಾಗಿ 3 ಬಾರಿ ಜಿಲ್ಲಾಸ್ಪತ್ರೆಗೆ ಬಂದಿರುವಂತದ್ದು ನರಸಪ್ಪ. 60 ಕಿಲೋಮೀಟರ್ ದೂರದಿಂದ ಆಸ್ಪತ್ರೆಗೆ ಬಂದಿದ್ದಾರೆ. ಔಷಧಿ ಮಾತ್ರೆ ಇಲ್ಲ ಅಂತ ಆಸ್ಪತ್ರೆಯ ಸಿಬ್ಬಂದಿ ಉಡಾಫೆ ಉತ್ತರವನ್ನ ನೀಡಿರುವಂತದ್ದು. ಸದ್ಯಕ್ಕೆ ಸಮಸ್ಯೆಯನ್ನ ಹೇಳಿದ್ರೆ ನೋಡಿ, ಎಲ್ಲೋ ಒಂದು ಕಡೆ ರೋಗಿಯ ಪೋಷಕರು ಈಗ ಒಂದು ರೀತಿಯಾಗಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಔಷಧಿ ಸಿಗದೆ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಮಗನಿಗೆ ಮೂರ್ಛೆ ರೋಗಕ್ಕೆ ಮಾತ್ರೆ ಕೊಡಿಸಬೇಕಾಗಿತ್ತು. ಆದ್ರೆ ಈ ಮಾತ್ರೆಯನ್ನ ಕೊಡಿಸೋದಕ್ಕೂ ಕೂಡ ಒದ್ದಾಡುವಂತಹ ಪರಿಸ್ಥಿತಿ ಬಂದೊದಗಿದೆ. 60 ಕಿಲೋಮೀಟರ್ ದೂರದಿಂದ ಆಸ್ಪತ್ರೆಗೆ ಬಂದಿದ್ರು ರೋಗಿ ಪೋಷಕರು. ಆದ್ರೆ ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಔಷಧಿ ಸಿಕ್ಕಿಲ್ಲ. ಇದರಿಂದ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಾತ್ರೆಗಾಗಿ 3 ಬಾರಿ ಜಿಲ್ಲಾಸ್ಪತ್ರೆಗೆ ಬಂದಿರುವಂತದ್ದು ನರಸಪ್ಪ. 60 ಕಿಲೋಮೀಟರ್ ದೂರದಿಂದ ಆಸ್ಪತ್ರೆಗೆ ಬಂದಿದ್ದಾರೆ. ಔಷಧಿ ಮಾತ್ರೆ ಇಲ್ಲ ಅಂತ ಆಸ್ಪತ್ರೆಯ ಸಿಬ್ಬಂದಿ ಉಡಾಫೆ ಉತ್ತರವನ್ನ ನೀಡಿರುವಂತದ್ದು. ಸದ್ಯಕ್ಕೆ ಸಮಸ್ಯೆಯನ್ನ ಹೇಳಿದ್ರೆ ನೋಡಿ, ಎಲ್ಲೋ ಒಂದು ಕಡೆ ರೋಗಿಯ ಪೋಷಕರು ಈಗ ಒಂದು ರೀತಿಯಾಗಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ.
ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಔಷಧಿ ಸಿಗದೆ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಮಗನಿಗೆ ಮೂರ್ಛೆ ರೋಗಕ್ಕೆ ಮಾತ್ರೆ ಕೊಡಿಸಬೇಕಾಗಿತ್ತು, ಆದ್ರೆ ಈ ಮಾತ್ರೆಯನ್ನ ಕೊಡಿಸೋದಕ್ಕೂ ಕೂಡ ಒದ್ದಾಡುವಂತಹ ಪರಿಸ್ಥಿತಿ ಬಂದೊದಗಿದೆ. 60 ಕಿಲೋಮೀಟರ್ ದೂರದಿಂದ ಆಸ್ಪತ್ರೆಗೆ ಬಂದಿದ್ರು ರೋಗಿ ಪೋಷಕರು, ಆದ್ರೆ ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಔಷಧಿ ಸಿಕ್ಕಿಲ್ಲ. ಇದರಿಂದ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಾತ್ರೆಗಾಗಿ 3 ಬಾರಿ ಜಿಲ್ಲಾಸ್ಪತ್ರೆಗೆ ಬಂದಿರುವಂತದ್ದು ನರಸಪ್ಪ. 60 ಕಿಲೋಮೀಟರ್ ದೂರದಿಂದ ಆಸ್ಪತ್ರೆಗೆ ಬಂದಿದ್ದಾರೆ. ಔಷಧಿ ಮಾತ್ರೆ ಇಲ್ಲ ಅಂತ ಆಸ್ಪತ್ರೆಯ ಸಿಬ್ಬಂದಿ ಉಡಾಫೆ ಉತ್ತರವನ್ನ ನೀಡಿರುವಂತದ್ದು. ಸದ್ಯಕ್ಕೆ ಸಮಸ್ಯೆಯನ್ನ ಹೇಳಿದ್ರೆ ನೋಡಿ, ಎಲ್ಲೋ ಒಂದು ಕಡೆ ರೋಗಿಯ ಪೋಷಕರು ಈಗ ಒಂದು ರೀತಿಯಾಗಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಔಷಧಿ ಸಿಗದೆ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಮಗನಿಗೆ ಮೂರ್ಛೆ ರೋಗಕ್ಕೆ ಮಾತ್ರೆ ಕೊಡಿಸಬೇಕಾಗಿತ್ತು, ಆದ್ರೆ ಈ ಮಾತ್ರೆಯನ್ನ ಕೊಡಿಸೋದಕ್ಕೂ ಕೂಡ ಒದ್ದಾಡುವಂತಹ ಪರಿಸ್ಥಿತಿ ಬಂದೊದಗಿದೆ. 60 ಕಿಲೋಮೀಟರ್ ದೂರದಿಂದ ಆಸ್ಪತ್ರೆಗೆ ಬಂದಿದ್ರು ರೋಗಿ ಪೋಷಕರು, ಆದ್ರೆ ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಔಷಧಿ ಸಿಕ್ಕಿಲ್ಲ. ಇದರಿಂದ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಾತ್ರೆಗಾಗಿ 3 ಬಾರಿ ಜಿಲ್ಲಾಸ್ಪತ್ರೆಗೆ ಬಂದಿರುವಂತದ್ದು ನರಸಪ್ಪ. 60 ಕಿಲೋಮೀಟರ್ ದೂರದಿಂದ ಆಸ್ಪತ್ರೆಗೆ ಬಂದಿದ್ದಾರೆ. ಔಷಧಿ ಮಾತ್ರೆ ಇಲ್ಲ ಅಂತ ಆಸ್ಪತ್ರೆಯ ಸಿಬ್ಬಂದಿ ಉಡಾಫೆ ಉತ್ತರವನ್ನ ನೀಡಿರುವಂತದ್ದು. ಸದ್ಯಕ್ಕೆ ಸಮಸ್ಯೆಯನ್ನ ಹೇಳಿದ್ರೆ ನೋಡಿ, ಎಲ್ಲೋ ಒಂದು ಕಡೆ ರೋಗಿಯ ಪೋಷಕರು ಈಗ ಒಂದು ರೀತಿಯಾಗಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಔಷಧಿ ಸಿಗದೆ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಮಗನಿಗೆ ಮೂರ್ಛೆ ರೋಗಕ್ಕೆ ಮಾತ್ರೆ ಕೊಡಿಸಬೇಕಾಗಿತ್ತು, ಆದ್ರೆ ಈ ಮಾತ್ರೆಯನ್ನ ಕೊಡಿಸೋದಕ್ಕೂ ಕೂಡ ಒದ್ದಾಡುವಂತಹ ಪರಿಸ್ಥಿತಿ ಬಂದೊದಗಿದೆ. 60 ಕಿಲೋಮೀಟರ್ ದೂರದಿಂದ ಆಸ್ಪತ್ರೆಗೆ ಬಂದಿದ್ರು ರೋಗಿ ಪೋಷಕರು, ಆದ್ರೆ ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಔಷಧಿ ಸಿಕ್ಕಿಲ್ಲ. ಇದರಿಂದ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಾತ್ರೆಗಾಗಿ 3 ಬಾರಿ ಜಿಲ್ಲಾಸ್ಪತ್ರೆಗೆ ಬಂದಿರುವಂತದ್ದು ನರಸಪ್ಪ. 60 ಕಿಲೋಮೀಟರ್ ದೂರದಿಂದ ಆಸ್ಪತ್ರೆಗೆ ಬಂದಿದ್ದಾರೆ. ಔಷಧಿ ಮಾತ್ರೆ ಇಲ್ಲ ಅಂತ ಆಸ್ಪತ್ರೆಯ ಸಿಬ್ಬಂದಿ ಉಡಾಫೆ ಉತ್ತರವನ್ನ ನೀಡಿರುವಂತದ್ದು. ಸದ್ಯಕ್ಕೆ ಸಮಸ್ಯೆಯನ್ನ ಹೇಳಿದ್ರೆ ನೋಡಿ, ಎಲ್ಲೋ ಒಂದು ಕಡೆ ರೋಗಿಯ ಪೋಷಕರು ಈಗ ಒಂದು ರೀತಿಯಾಗಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಔಷಧಿ ಸಿಗದೆ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಮಗನಿಗೆ ಮೂರ್ಛೆ ರೋಗಕ್ಕೆ ಮಾತ್ರೆ ಕೊಡಿಸಬೇಕಾಗಿತ್ತು, ಆದ್ರೆ ಈ ಮಾತ್ರೆಯನ್ನ ಕೊಡಿಸೋದಕ್ಕೂ ಕೂಡ ಒದ್ದಾಡುವಂತಹ ಪರಿಸ್ಥಿತಿ ಬಂದೊದಗಿದೆ. 60 ಕಿಲೋಮೀಟರ್ ದೂರದಿಂದ ಆಸ್ಪತ್ರೆಗೆ ಬಂದಿದ್ರು ರೋಗಿ ಪೋಷಕರು, ಆದ್ರೆ ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಔಷಧಿ ಸಿಕ್ಕಿಲ್ಲ. ಇದರಿಂದ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಾತ್ರೆಗಾಗಿ 3 ಬಾರಿ ಜಿಲ್ಲಾಸ್ಪತ್ರೆಗೆ ಬಂದಿರುವಂತದ್ದು ನರಸಪ್ಪ. 60 ಕಿಲೋಮೀಟರ್ ದೂರದಿಂದ ಆಸ್ಪತ್ರೆಗೆ ಬಂದಿದ್ದಾರೆ. ಔಷಧಿ ಮಾತ್ರೆ ಇಲ್ಲ ಅಂತ ಆಸ್ಪತ್ರೆಯ ಸಿಬ್ಬಂದಿ ಉಡಾಫೆ ಉತ್ತರವನ್ನ ನೀಡಿರುವಂತದ್ದು. ಸದ್ಯಕ್ಕೆ ಸಮಸ್ಯೆಯನ್ನ ಹೇಳಿದ್ರೆ ನೋಡಿ, ಎಲ್ಲೋ ಒಂದು ಕಡೆ ರೋಗಿಯ ಪೋಷಕರು ಈಗ ಒಂದು ರೀತಿಯಾಗಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ.